ಬೇಗೂರು. ನಮ್ಮದು ಮನೆ ಆ ಕಡೆ, ಆ ಟವರ್ ಕಾಣ್ತೈತಲ್ಲ, ಆ ಟವರಿಂದ ಆ ಕಡೆ ಇರೋದು ಮನೆ. ಅಂದರೆ ಇದೇ ಥರ ರೋಡ್, ಆ ಕಡೆ ಒಂದು ರೋಡ್ ಬರುತ್ತೆ. ರೋಡ್ ನೋಡಿ, ಇಲ್ಲಿಗೂ ಗ್ಯಾಪ್ ಎಷ್ಟಿದೆ ನೋಡಿದ್ರೆ, ಗ್ಯಾಪೇ ಇಲ್ಲ. ಗೋಡೆಗೂ ನಮ್ಮ ಸಕ್ಕರೆ ಚೀಲ ಇದು ಈ ಕಡೆ ಆಯಿತು ನೋಡಿದ್ರ. ನೋಡಿ ಸಿಕ್ಕಾಪಟ್ಟೆ ಅಳ್ಳಾಡ್ತೈತೆ ಟರ್ನಿಂಗ್ಗಳಲ್ಲೆಲ್ಲ. ಯಾವ ಕಂಪ್ನಿ ಬಸ್ ಅನ್ನೋದು ಗೊತ್ತಿಲ್ಲ. ಇದು ಯಾವ ಕಂಪ್ನಿ ಬಸ್? ಇವಾಗ ಸ್ಟಡಿ ಮಾಡ್ತಾರೆ, ಅದನ್ನು ವ್ಯಾಕಮ್ ಏರಿಸ್ತಾರೆ, ಪಿಚ್ಚಿ. ಅಂದರೆ ನಮ್ದು ಕಟ್ಟೆ ಇದು ಬರ್ತಾ ಗೊತ್ತಾ, ವೀಕ್ಲಾಂಪ್ ಪಿಚ್ಚಿ. ಹಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಲಾಸ್ಟ್ ವಿಡಿಯೋ ಮರೆಮ್ನಳ್ಳಿ ಬಂಕಲ್ಲಿ ಎಂಡ್ ಮಾಡಿದ್ದೆ, ಅದೇ ವಿಡಿಯೋ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಹಿರಿಯೂರು ಬಿಟ್ಟು ಮುಂದೆ ಇದ್ದೀನಿ. ಏನಾಗೈತೆ ಅಂತ ಗೊತ್ತಿಲ್ಲ. ಜಾಮು, ಟೈಮು 4:15, ಸಿಕ್ಕಾಬಡೆ ಹೆಚ್ಚು ಕಮ್ಮಿ ಅರ್ಧ ಮುಕ್ಕಾಲು ಗಂಟೆ ಆಗೋಯ್ತು. ಫುಲ್ಲು ಜಾಮ್ ಆಗ್ಬಿಡೈತೆ, ಏನಂತ ಗೊತ್ತಾಗ್ತಿಲ್ಲ. ಅರ್ಧ ಗಂಟೆಯಿಂದ ಬರೀ ಇದೆ, ಸ್ವಲ್ಪನೇ ಮೂವ್ ಆಗ್ತೈತೆ. ಏನಾರ ಒಂದು ಮಾಡೋಣ ಅಂದ್ರೆ ಇದೇ ಎಡವಟ್ಟಾಗ್ತದೆ ನಮಗೆ. ಆರಾಮಾಗಿ ಬೆಳಕರಷ್ಟೊತ್ತಿಗೆ ಹೋಗ್ಬೋದು ಅಂತ ಪ್ಲಾನ್ ಹಾಕೊಂಡು ಹೊಡ್ಕೊ ಬಂದರೆ ಈಗ ನೋಡಿ ಎಷ್ಟು ಜಾಮ್ ಆಗೈತೆ. ಹಿಂಗೆ ಜಾಮ್ ಆಗ್ಬಿಟ್ರೆ ಭಾಳ ಬೇಜಾರಾಗ್ಬಿಡ್ತವೆ. ಕೆಲವು ಗಾಡಿ ಆ ಕಡೆ ಸರ್ವಿಸ್ ರೋಡಿಂದ ಹೋಗ್ತಾರೆ ಬಸ್ನವರು. ನಮಗೆ ಮುಂಚೆನೇ ಗೊತ್ತಾಗಿದ್ರೆ ಸರ್ವಿಸ್ ರೋಡಿಂದ ಹೋಗ್ಬಿಡ್ಬೋದಾಯ್ತು. ಅವರೆಲ್ಲ ಬಸ್ನವ್ರು ಸರ್ವಿಸ್ ರೋಡಲ್ಲಿ ಹೋಗ್ತಾರೆ. ಏನಾಗೈತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಹೆಚ್ಚು ಕಮ್ಮಿ ಅರ್ಧ ಗಂಟೆ ಮೇಲೇನೆ ಆಗೋಗ್ಬಿಡ್ತು. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಪ್ಪ, 4:17. ಆದರೆ ಎಲ್ಲಪ್ಪ ನಾಳೆ ಬೆಳಗ್ಗೆನೇ ಹೋಗೋಕ್ಕಾಗಲ್ಲ. ಹಗಲಲ್ಲಿ ಓಡಿಸ್ಬೇಕಂದ್ರೆ ಭಾಳ ಬೇಜಾರಾಗ್ತವೆ. ಎರಡು ಹೆಜ್ಜೆ ಮೂವ್ ಆಗಲ್ಲ, ಮತ್ತೆ ಸ್ಲೋ ಮಾಡಬೇಕು. ನಮ್ಮ ಲೆಫ್ಟ್ ಸೈಡಲ್ಲಿ ನೋಡಿ ಅಶ್ವಮೇಧ ಬಸ್ಸು. ಜಾಮ್ ಆಗೈತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅಲ್ಲಿಂದ ಹೊಡ್ಕ ಬಂದಿದ್ದು ಟೈಮೇ ವೇಸ್ಟ್ ಆದಂಗೆ ಆಗ್ಬಿಡ್ತದೆ. ಇವಾಗ ಇಷ್ಟೊತ್ತಿಗೆ ಸಿರಾ ಎಲ್ಲ ಬಿಟ್ಟು ಹೋಗ್ಬೇಕಾಯ್ತು. ನಾನು ಸಿರಾದಲ್ಲಿ ಇರ್ಬೇಕಾಯ್ತು ಲೆಕ್ಕದಲ್ಲಿ. ಈ ಥರ ಟೈಮ್ ಎಷ್ಟಾದರೆ, ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್ ಅಂದಂಗೆ ಆಗೋಯ್ತು. ಆ ಕಡೆನೂ ಸ್ವಲ್ಪ ಹೋಗುತ್ತೆ, ಈ ಕಡೆನೂ ಸ್ವಲ್ಪ ಹೋಗುತ್ತೆ. ಈಗ ಮುದ್ದೆ ಹೇಳಕ್ಕೆ ಶುರು ಆಗ್ತೈತೆ. ಬೇಕಾದ್ರೆ ಹಂಗೆ ಎಳ್ದಾಡ್ತಾರೆ. ಅಣ್ಣ ಕಾರ್ನರ್ ಅಣ್ಣ ಹೋಗೋಣ. ಸೆಂಟ್ರಲ್ ಲೈನ್ ಅವಾಲಿಂದ ಜಾಸ್ತಿ ಹೋಗ್ತಾ ಇರೋದು, ಅದರಲ್ಲಿ ಬಿಟ್ಟು ಲೆಫ್ಟ್ ಲೈನ್ ಬೇರೆ ಹೋಗ್ತಾರೆ ಅವರು. ಅವಾಲಿಂದ ನೋಡ್ತಾ ಇದ್ದೀನಿ, ನಮ್ಗೆ ಹೋಗ್ತಾ ಇರೋ ಲೈನೇ ಜಾಸ್ತಿ ಹೋಗ್ತಾ ಇರೋದು. ಅದು ಮುಂದೆ ನಿಂತಿದ್ದಲ್ಲ, ಇದು ವೈಟ್ ಕಲರ್ ಕಾಣ್ತಿದ್ದಲ್ಲ, ಇದು ಯಾವುದಪ್ಪ ಅದು ನೋಡಿದ್ದು? ಆ ಗಾಡಿ ಮೇಲೆ ಇರೋದು ಬಸ್. ಅದು
ಅದು ರೋಡ್ ಬಂದ್ಬಿಟ್ಟು ಬಸ್ಸು ತೋರಿಸ್ತೀನಿ ತಡ್ರಿ. ನೋಡಿ ಇದು ಬಸ್ಸು ಟಾರ್ಪಲ್ ಯಾವ ಥರ ಯಾಕೆ ಮುಚ್ಚಿದ್ದಾರೆ. ಇದು ಗಾಡಿ ಮೇಲೆ ಐತೆ. ಅಂದರೆ ಇದ್ರ ಬಸ್ ಹೋಗ್ತಾವಲ್ಲ ಇದು ಯಾವುದಪ್ಪ ಅದು ಟೆಸ್ಟ್ ಡ್ರೈವ್ ಬಸ್ಸು. ಅವು ಎದಕ್ಕೆ ಗೊತ್ತಾಗ್ಬಾರ್ದು ಅಂತೇಳಿ ಈ ಥರ ಟಾರ್ಪಲ್ ಹಾಕಿ ಮುಚ್ಚಿಟ್ಟಿರೋದು. ಹೊಸ ಬಸ್ ಇದು. ಏನೇನೋ ಮಾಡ್ತಾರೆ, ಮಾಡಲಿ. ಎಲ್ಲಿಂದ ಎಷ್ಟು ದೂರ ಜಾಮ್ ಆಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲಪ್ಪ. ಅಲ್ಲಿ ಇದು ಬ್ರಿಡ್ಜ್ ಮಾಡ್ತಾವ್ರೆ, ಅಲ್ಲಿ ಏನಾದ್ರು ಜಾಮ್ ಆಗೈತಾ ಏನು ಅಂತ ಒಂದು ಗೊತ್ತಾಗ್ತಿಲ್ಲ. ಅದು ಜಾಮ್ ಇಷ್ಟೊಂದು ಜಾಮ್ ಆಗುತ್ತಾ ಅದು? ಬೇಗ ಅರ್ಜೆಂಟ್ ಮನೆಗೆ ಹೋಗೋಣ ಅಂತ ಬಂದರೆ ಬೇಗ ಅರ್ಜೆಂಟ್ ಮನೆಗೆ ಹೋಗಿ ಬರೋಣ ಅಂತ ಬಂದರೆ ಹಿಂಗೆ ಲೇಟ್. ಮೊನ್ನೆ ಹಂಗೆ ಆಯಿತು ತುಮಕೂರಿಗೆ. 2 ಅವರ್ ಜಾಮಾಗಿ ವೇಸ್ಟ್ ಮಾಡಿಬಿಡ್ತು. ಇವತ್ತು ಹಿಂಗೆ ಮಾಡ್ತೇವೆ. ಸ್ನೇಹಿತರೆ, ಈ ಸರ್ವಿಸ್ ರೋಡ್ದೇ ಜಾಮ್ ಆಗಿರೋದು, ಸಿಕ್ಕಾಬಡೆ ಜಾಮ್. ಸರ್ವಿಸ್ ರೋಡ್ಗೆ ಅಳ್ಕೊಳ್ಳೋಕ್ಕೇನೆ ಸಿಕ್ಕಾಬಡೆ ಜಾಮ್ ಮಾಡಿಬಿಡೋರೆಲ್ಲ. ಈ ಬಸ್ ನೋಡಿ ಸಿಕ್ಕಾಬಡೆ ಅಳ್ಳಾಡ್ತೈತೆ ಟರ್ನಿಂಗ್ಗಳಲ್ಲೆಲ್ಲ. ಯಾವ ಕಂಪ್ನಿ ಬಸ್ ಅನ್ನೋದು ಗೊತ್ತಿಲ್ಲ. ಇದು ಯಾವ ಕಂಪ್ನಿ ಬಸ್ ಅನ್ನೋದು ಗೊತ್ತಿಲ್ಲ. ಪೂರ್ತಿ ಟಾರ್ಪಲ್ ಹಾಕಿ ಮುಚ್ಚಿಬಿಟ್ಟಾರೆ. ಎಷ್ಟು ಜಾಮಪ್ಪ ಈ ಸರ್ವಿಸ್ ರೋಡ್. ಬ್ರಿಡ್ಜ್ ಮಾಡೋಕ್ಕೆ ಇದು ಬ್ರಿಡ್ಜ್ ಮಾಡ್ತಾವ್ರೆ. ಬ್ರಿಡ್ಜ್ ಮಾಡೋಕ್ಕೆ ಇಷ್ಟೊಂದು ಜಾಮ್ ಮಾಡಿ ಹಾಕ್ಬಿಡ್ತಾರೆ. 3 ಕಡೆ ಇದೊಂದು, ಇನ್ನೊಂದು ಇಲ್ಲಿಂದ ಇನ್ನೊಂದು 1.5-2 ಕಿಲೋಮೀಟ್ರಲ್ಲಿ ಇನ್ನೊಂದು, ಇಲ್ಲಿಂದ ಬಿಟ್ಟಾದ್ಮೇಲೆ ನೆಕ್ಸ್ಟು CB ಹತ್ರ ಒಂದು, ನೆಲಾಳ್ ಹತ್ರ ಒಂದು, ಅದು ಬಿಟ್ಟಾದ್ಮೇಲೆ ತುಮಕೂರು ಹತ್ರ ಒಂದು. ಎಲ್ಲ ಕಡೆ ಕಿತ್ತು ಕೆರೆ ಹಿಡಿಸ್ಬಿಟ್ಟಾರೆ ಹೋಗತ್ತಾಗಿ ಬ್ರಿಡ್ಜ್ ಮಾಡೋ ಇದರಲ್ಲಿ. ಒಂದೊಂದು ಮಾಡಬೇಕು. ಇಲ್ಲೂ ಜಾಮು, ಅಲ್ಲೂ ಜಾಮು, ಅಲ್ಲೂ ಜಾಮು, 4 ಕಡೆ ಜಾಮ್ ಆಗ್ಬಿಟ್ರೆ ಎಲ್ಲ ವೇಸ್ಟ್ ಆಗ್ಬಿಡ್ತವೆ ನಮ್ಮ ಟೈಮಿಂಗ್ಸ್ ಎಲ್ಲ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಎಷ್ಟಪ್ಪ ಅಂದರೆ 6 ಗಂಟೆ ಆಗಿದೆ. ಎಲ್ಲಿದ್ದೀವಪ್ಪ ಅಂದರೆ 6:05 ತುಮಕೂರು. ಇದು ಊರ್ಕೆರೆ ಎಂಟ್ರ್ ಆಗಿದ್ದೀನಿ. ನೆಕ್ಸ್ಟು ತುಮಕೂರು. 7 ಗಂಟೆಗೆ ಬಿಟ್ಟಿದ್ದು ಫ್ಯಾಕ್ಟ್ರಿ. 7 ಗಂಟೆ ಬಿಟ್ಟಿದ್ದು ಫ್ಯಾಕ್ಟ್ರಿ. ನಾನು ಸ್ಟಾಪಾಗಿ ಬರ್ತಾಯಿದ್ದೀನಿ. ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ ಅಂದರೆ 7 ಗಂಟೆ ಬಿಟ್ಟು ಜೀರೋ ಮಾಡಿದ್ದೆ ನೋಡಿ. 465 ಕಿಲೋಮೀಟ್ರ್ ಫ್ಯಾಕ್ಟ್ರಿ ತಾವ. ಯಾವುದೋ ಜೀರೋ ಮಾಡಿದ್ದೆ, ಯಾವುದಂತ ಗೊತ್ತಾಗ್ತಾ ಇಲ್ಲ. ಏನ ಬೀನ ಅಂತ. ಬೀನೆ. 465 ಕಿಲೋಮೀಟ್ರು. ಈಗ 6 ಗಂಟೆ ಅಂದರೆ 11 ಅವರಿಗೆ 465 ಕಿಲೋಮೀಟ್ರ್ ಬಂದಿದ್ದೀನಿ. ಗಾಡಿನೇ ಓಡ್ಸೋಕ್ಕಾಗ್ತಿಲ್ಲ. ಆವಾಗ 1 ಅವರ್ಗೆ ಎಷ್ಟಾಯಿತು? 50 ಅಂದರು ಇಲ್ಲ, 40, 42, 43 ಕಿಲೋಮೀಟ್ರ್ ಬಂದಂಗೆ ಆಯ್ತದೆ. ಅಂದರೆ ನನಗೆ ಹೊಸಪೇಟೆವರೆಗೂ ದಾರಿ ಸಾಗಲಿಲ್ಲ. ಬ್ರೇಕ್ ಬೇರೆ ಫುಲ್ ಕಮ್ಮಿ ಆಗ್ಬಿಟ್ಟು ಬ್ರೇಕ್ ಹಿಡಿಯುತ್ತಿರಲಿಲ್ಲ. ಹೊಸಪೇಟೆಯಲ್ಲಿ ಬಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಮೇಲೆ ಅಲ್ಲಿಂದ ಆ ಕಡೆ ಸ್ವಲ್ಪ ದಬಾಯಿಸಿ ಬರ್ತಿದ್ದೀನಿ. ಅದು ಅಲ್ಲದೆ ಅಲ್ಲಿ ನಿಮಗೆ 1 ಅವರ್ ಜಾಮ್ ಬೇರೆ ಸಿಕ್ತು. 1 ಅವರ್ ಜಾಮ್ ಸಿಗಲಿಲ್ಲ ಅಂದಿದ್ರೆ ಹೆಚ್ಚು ಕಮ್ಮಿ ಇಷ್ಟೊತ್ತಿಗೆ ನೆಲಮಂಗಲ ಹೋಗ್ಬಿಡ್ತಿದ್ದೆ.
11 ಅವರ್ ಬದಲು 10 ಅವರಿಗೆ ಬರ್ತಿದ್ದೆ. ಅಲ್ಲಿಗೆ 1 ಅವರಿಗೆ 46-47 ಕಿಲೋಮೀಟ್ರ್ ಬಂದಂಗೆ ಆಗಿರೋದು. ಏನು ಮಾಡೋಕ್ಕಾಗಲ್ಲ, ಜಾಮ್ ಆಗಿದ್ದರಿಂದ ಲೇಟ್ ಆಗೋಯ್ತು. ನೋಡೋಣ, ಇಲ್ಲೇ ಬೆಳಕು ಹರಿದೋಗ್ಬಿಡ್ತು. ಇನ್ನು ಈ ಟ್ರಾಫಿಕಲ್ಲಿ ಓಡಿಸ್ಬೇಕಂದ್ರೆ ಭಾಳ ಬೇಜಾರು. ಜಿಗಣಿಗೆ ಹೋಗ್ಬೇಕು, ಜಿಗಣಿವರೆಗೂ ಇದೇ ಟ್ರಾಫಿಕ್ಕೆ ಓಡಿಸ್ಬೇಕು. ಇನ್ನು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡೆ ಹೋಗೋದು. ಹಂಗೆ ಅಂತೂ ಹೋಗಲ್ಲ, ಹಂಗೆ ಹೋದರೆ ಸೆಟ್ಟಾಗಲ್ಲ. ಕಳ್ಳ ಟ್ರಿಪ್ಪು ಮನೆಗೆ ಹೋಗೋಕ್ಕಾಗಲಿಲ್ಲ. ಈ ಟ್ರಿಪ್ಪು ಮನೆಗೆ ಹೋಗಲಿಲ್ಲ ಅಂದರೆ ಮತ್ತೆ ತಿರ್ಗಿ ಅದೇನಾಗುತ್ತೆ, ಅಲ್ಲೇ ಖಾಲಿ ಮಾಡಿಸ್ತಾರೆ, ಅಲ್ಲೇ ಲೋಡ್ ಮಾಡಿಸ್ತಾರೆ. ಈ ಕಡೆ ಲೋಡ್ ಆದರೆ ಮನೆ ಕಡೆ ಬಂದು ಹೋಗ್ಬೋದು. ಅಪ್ಪಿ ತಪ್ಪಿ ಮಂಗ್ಳೂರು ಲೋಡ್ ಆದರೆ ಮನೆ ಕಡೆ ಬರೋಕ್ಕಾಗಲ್ಲ, ಅಲ್ಲೇ ಹಂಗೆ ಹೋಗ್ಬಿಡ್ಬೇಕಾಗುತ್ತೆ. ಹಂಗಾಗಿ ಇವಾಗ ಹೋಯ್ತಾನೆ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಹೋಗ್ಬಿಡೋಣ. ಗ್ರೀನ್ ಸಿಟಿ ಆಟ. ಇದು ಬ್ರಿಡ್ಜು ಯಾವತ್ತು ಕಂಪ್ಲೀಟ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಕಂಪ್ಲೀಟ್ ಆಗೋವರೆಗೂ ಈ ಸರ್ವಿಸ್ ರೋಡಲ್ಲೇ ಅಳಬೇಕು. ತುಮಕೂರಿಗೆ ಬಂದಿದ್ದು ಈಗ ಇನ್ನೂ ಹೆಚ್ಚು ಕಮ್ಮಿ ಒಂದು 60-70 ಕಿಲೋಮೀಟ್ರ್ ನೈಸ್ ರೋಡು, ಅತ್ತಾಗ ಒಂದು 60 ಕಿಲೋಮೀಟ್ರು, ಇನ್ನೂ 130 ಕಿಲೋಮೀಟ್ರ್ ಐತೆ ಪಾಯಿಂಟು ನಮಗೆ. ನೋಡಿ, ಸಕ್ಕರೆ ಹೈಟ್ ಲೋಡ್ ತುಂಬ್ಕೊಬಂದು ಈ ಜಾಗ ರೋಡ್ ಐತಲ್ಲ ನೋಡಿ, ಹೆಂಗೆ ಟೇಪರಲ್ಲಿದೆ. ಸ್ವಲ್ಪ ಏನಾರು ಹೈಟ್ ಲೋಡ್ ನೋಡಿ ಹೆಂಗೆ ಮಲಗ್ತದೆ ನೋಡಿ. ಸ್ವಲ್ಪ ಯಾಮಾರಿದ್ರೆ ಏನಿಲ್ಲ, ಪಸಕ್ಕಂತ ಹಂಗೆ ಇದಾಗ್ಬಿಡ್ತೈತೆ. ಇಲ್ಲಿ ಮಾತ್ರ ಆದಷ್ಟು ನಿಧಾನಕ್ಕೆ ಇದು ಮಾಡ್ಕೋಬೇಕು, ಹೈಟ್ ಲೋಡ್ ಇರೋದ್ರಿಂದ. ಹೋಗೋಣ. ನಮ್ಮ ಗಾಡಿ ಪಿಕಪ್ ತಗೋತಿಲ್ಲ, ತಗಂತಂದ್ರೆ ಆಮೇಲೆ ಯಾರು ಕೈಗೆ ಬರಲ್ಲ, ಕೈಗೆ ಸಿಗಲ್ಲ. ಹಂಗೆ ಹೋಗ್ತೈತೆ ನಮ್ಮ ಅಂಬಾರಿ. ಬನ್ನಿ, ತುಮಕೂರು ಬೈಪಾಸ್ ಎಂಟ್ರಿ ಕೊಟ್ಟಿದ್ದೀವಿ. ಆರಾಮಾಗಿ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಹೊರಡೋಣ. ಆಯ್ತು ಸ್ನೇಹಿತರೆ, ಮನೆಗೆಲ್ಲ ಹೋಗಿ ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡು 1 ಅವರ್ 2 ಅವರ್ ರೆಸ್ಟ್ ತಗೊಂಡು ಬಂದಿದ್ದೀನಿ. ಟೈಮ್ ಈಗ 9:45. ಎಷ್ಟು 7 ಗಂಟೆಗೇನೋ ಮನೆಗೆ ಹೋಗಿದ್ದು. 2 ಅವರ್ ರೆಸ್ಟ್ ತಗೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಬರೀ ಇವಾಗ ಜಿಗಣಿ ಕಡೆ ಹೋಗೋಣ. ನಮ್ಮ ಊರು ಬೇಗೂರು. ನಮ್ಮದು ಮನೆ ಆ ಕಡೆ, ಆ ಟವರ್ ಕಾಣ್ತೈತಲ್ಲ, ಆ ಟವರಿಂದ ಆ ಕಡೆ ಇರೋದು ಮನೆ. ಅಂದರೆ ಇದೇ ಥರ ರೋಡ್, ಆ ಕಡೆ ಒಂದು ರೋಡ್ ಬರುತ್ತೆ, ರೋಡ್ ಪಕ್ಕದಲ್ಲಿ ಟವರ್ ಪಕ್ಕದಲ್ಲೇ ಐತೆ ಮನೆ. ಆ ಕಡೆಯಿಂದ ಬರ್ತಾ ಅಲ್ಲಿಗೆ ಹತ್ರ ಆಗುತ್ತೆ. ನಾವು ಈ ಕಡೆಯಿಂದ ಹೋಗ್ತಾ ಇಲ್ಲಿ ನಿಲ್ಲಿಸ್ಬಿಟ್ಟು ಬಸ್ ಸ್ಟ್ಯಾಂಡ್ ಇದು ನೋಡಿ, ಇದೆಲ್ಲ ಬಸ್ ಬಂದು ನಿಂತಿರೋದು. ಗಾಡಿ ನಾವು ಇಲ್ಲಿ ನಿಲ್ಲಿಸ್ಬಿಟ್ಟು ಆ ಕಡೆ ನಡ್ಕೊಂಡು ಹೋಗ್ಬೇಕು ಮನೆಗೆ. ಆರಾಮಾಗಿ ಅಲ್ಲಿಂದ ನೋಡಿ, ಅಲ್ಲಿ ಕಾಲ್ದಾರಿ ಐತೆ, ಕಾಲ್ದಾರಿಗೆ ನಡ್ಕೊಂಡು ಹೋದರೆ ಆ ಕಡೆ ರೋಡ್ ಆದಮೇಲೆ ಮನೆ ಸಿಗುತ್ತೆ. ಬನ್ನಿ ಈಗ ಹೊರಡೋಣ. ನಮ್ಮದು ವ್ಯಾಕಮೇ 0 ಆಗಿರ್ತದೆ, ಅದೇ ಸಮಸ್ಯೆ. ಹೋಗೋಣ ಜಿಗಣಿ ಕಡೆ. ಇವತ್ತು ಖಾಲಿ ಆಗುತ್ತೆ ಏನೋ ಗೊತ್ತಿಲ್ಲ. ಟೈಮು 9:45. ಅಲ್ಲಿ ಹೋಗೋಷ್ಟೊತ್ತಿಗೆ 12-12:30 1 ಗಂಟೆ ಆಗುತ್ತೆ. ನೋಡೋಣ, ಖಾಲಿ ಆದರೆ ಇವತ್ತು ಖಾಲಿ ಮಾಡಿಸೋದು, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಬರ್ರಿ ಅಲ್ಲಿ ಹೋಗಿ ನೋಡೋಣ. ಸ್ನೇಹಿತರೆ, ಫೈನಲಾಗಿ ಜಿಗಣಿಗೆ ಬಂದಿದ್ದೀನಿ ಖಾಲಿ ಮಾಡೋ ಜಾಗಕ್ಕೆ. ಸಾಕಾಗ್ಬಿಡ್ತು, ಯಾಕಪ್ಪ ಇಲ್ಲಿ ಬಂದು ನಿಲ್ಲಿಸ್ಬಿಟ್ಟು 1 ಅವರ್ ಲೇಟು ಅಂದರು. ಹೋದೆ, ಅಲ್ಲಿ ಆಚೆ ಒಂದು ಒಳ್ಳೆ ಹೋಟ್ಲು ಸಿಕ್ತು. ಇಡ್ಲಿ ವಡೆ ಸಾಂಬಾರು ಸೂಪರಾಗಿತ್ತು. 2 ಇಡ್ಲಿ 3 ವಡೆ ಸಾಂಬಾರು ಚೆನ್ನಾಗಿ ತಿಂದ್ಬಿಟ್ಟು ಬಂದೆ. ಬರ್ತಾ ದಾರಿಯಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿರು, ಮಾತಾಡಿಸ್ದೆ. ಅವ್ರದ್ದು 2 10 ಗಾಡಿನ ಇದೆ ಅಂತ ಅಣ್ಣ ತಮ್ಮದ್ರಿಂದ ಹೇಳಿದ್ರು. ಎಲ್ಲ ಎಂತೆಂಥ ಎಲ್ಲ ಎಲ್ಲರ ವಿಡಿಯೋರ ಬಗ್ಗೆನೂ ಹೇಳಿದ್ರು. ತುಂಬ ಖುಷಿಯಾಯಿತು. ಅಲ್ಲಿಂದ ಇಲ್ಲಿ ಬಂದೆ. ಸ್ವಾಮಿ, ಗಾಡಿ ಬಿಡು ಅಂದರು. ಹೋಗಿ ತೂಕ ಮಾಡ್ಕೊಬಂದು ಒಳಗಡೆ ಗಾಡಿ ಕಟ್ಟಾಗಲ್ಲ ಬಿಡಲ್ಲ. ಕಟ್ಟಾಗಲ್ಲದೆ ಸಣ್ಣ ಗಾಡಿ, ಕ್ಯಾಂಟ್ರ್ ಗಾಡಿಗಷ್ಟೇ ಜಾಗ ಇದು, ನಮ್ಮ ಗಾಡಿಗೆಲ್ಲ ಲಾಯಕ್ಕಲ್ಲ ಇದು. ಅಲ್ಲಿ ಹೆಂಗೋ ಗೇಟಲ್ಲಿ ಕಟ್ ಮಾಡ್ಕೊಂಡು ಒಳಗಡೆ ಬಂದುಬಿಟ್ಟೆ. ಒಳಗಡೆ ಜಾಗ ಹೆಂಗೈತೆ ಅಂದರೆ, ಆ ಕಡೆ 1 ಅಡಿ ಗ್ಯಾಪು, ಈ ಕಡೆ 1 ಅಡಿ ಗ್ಯಾಪ್ ಅಷ್ಟೇ ಇರೋದು. ಆ ಕಡೆ ಹೇಳಿದ್ರು ಟಚ್ ಆಗುತ್ತೆ, ಈ ಕಡೆ ಹೇಳಿದ್ರು ಟಚ್ ಆಗುತ್ತೆ. ಯಾವ ಕಡೆ ಹೇಳಿದ್ರು ಕಷ್ಟ. ಅಲ್ಲಿ ಕೆಟ್ಟೋಗ್ಬಿಡ್ತು. ಅದು ಒಂದು ವಿಷಯ ಬಿಡಿ, ಅದೇನೋ
ನಿಧಾನಕ್ಕೆ ಬಂದು ನಿಲ್ಲಿಸ್ಬಿಟ್ಟೆ ಪಾಯಿಂಟಿಗೆ. ಅದೊಂದು ದೊಡ್ಡ ಸಮಸ್ಯೆ ಏನಿಲ್ಲ. ಹಗ್ಗ ತಾರ್ಪಲ್ ಬಿಚ್ಚೋದೈತಲ್ಲ ನರಕ ತೋರಿಸ್ಬಿಡ್ತಂದೆ. ಹೊಟ್ಟೆ ತುಂಬ ನಾಷ್ಟ ತಿಂದು ಬಂದುಬಿಟ್ಟಿದ್ದೀನಿ ಅಂದರೆ, ಹೊಟ್ಟೆ ತುಂಬ ನಾಷ್ಟ ಮಾಡ್ಕೊಂಡು ಬಂದುಬಿಟ್ಟಿದ್ದ. ನರಕ ತೋರಿಸ್ಬಿಡ್ತು. ತಿಂದಿದ್ದೆಲ್ಲ ಬಾಯಿಗೆ ಬಂದ್ಬಿಡಂಗೆ ಆಗ್ಬಿಡ್ತು. ಏನಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿಗೂ ಗ್ಯಾಪ್ ಎಷ್ಟಿದೆ ನೋಡಿದ್ರೆ, ಗ್ಯಾಪೇ ಇಲ್ಲ. ಗೋಡೆಗೂ ನಮ್ಮ ಸಕ್ಕರೆ ಚೀಲ ಇದು ಈ ಕಡೆ ಆಯಿತು ನೋಡಿದ್ರೆ, ಸಕ್ಕರೆ ಚೀಲಕ್ಕೂ ಗೋಡೆಗೂ ಅರ್ಧ ಅಡಿ ಗ್ಯಾಪ್ ಇರೋದು. ಈ ಕಡೆ ನೋಡಿ, ಈ ಕಡೆನೂ ಅಷ್ಟೇ ನೋಡಿ. ಗಲ್ಲಿ ಟಾರ್ಪಲ್ ಬಿಚ್ಚಕ್ಕೆ ಜಾಗ ಇಲ್ಲ. ಅದೇನೋ ಬಿಚ್ಚಿಬಿಟ್ಟೆ, ಅದೇನೋ ಬಿಚ್ಚಿದ್ದಾಯಿತು. ಈ ಹಗ್ಗ ಟಾರ್ಪಲ್ ಮಡ್ಚೋಷ್ಟೊತ್ತಿಗೆ ನರಕ ತೋರಿಸ್ಬಿಡ್ತು. ಅಂದರೆ ಇಲ್ಲಿ ನೋಡಿದ್ರೆ ಶೀಟು ನೋಡಿ, ಆ್ಯಂಗಲ್ಲು ಇಲ್ಲಿಗೂ ಚೀಲಕ್ಕೂ ಈ ಆ್ಯಂಗಲ್ಗೂ 3 ಅಡಿ ಗ್ಯಾಪು. 3 ಅಡಿ ಇಲ್ಲ, 2.5 ಅಡಿ ಗ್ಯಾಪು. ನೋಡಿ ಹೆಂಗೆ ಕಾಣುತ್ತೆ ನೋಡಿದ್ರೆ. ಈಗ 2.5 ಅಡಿ ಗ್ಯಾಪು. ನಿಂತ್ಕೊಳ್ಳಂಗೆ ಇಲ್ಲ, ಬಕ್ಕಂಡೇ ಇರಬೇಕು. ತಾರ್ಪಾಲ್ ಹಗ್ಗ ಸುತ್ತೋದ್ರಿಂದ ಹಿಡಿದು ತಾರ್ಪಾಲ್ ಮಡಿಸಿದ್ದು. ನಮ್ದೆಲ್ಲ ದೊಡ್ಡ ತಾರ್ಪಾಲ್ ಬೇರೆ, ಮಡ್ಚ್ಕೊಂಡು ಎಲ್ಲ ಬಕ್ಕಂಡು ಕೆಲಸ ಮಾಡೋಕ್ಕಾಗಲ್ಲ. ನಿಂತ್ಕೊಂಡು ಮಾಡ್ಬೋದು, ಬಕ್ಕಂಡು ಮಾಡೋಕ್ಕಾಗಲ್ಲ. ಬಕ್ಕಂಡು ಸೊಂಟ ನೋವು ಬಂದ್ಬಿಡೈತೆ ನೋಡಿ. ಹಂಗೆ ಮಲಿಕೊಂಬಿಟ್ಟಿದ್ವಿ ನೋಡಿ. ಕೈ ನೋಡಿ, ಯಪ್ಪ. ಕೆಲವು ಕಂಪ್ನಿ ಆಚೆ ಬಿಚ್ಕೊಂಡು ಬರೋಣ ಅಂದರೆ ಅಲ್ಲಿ ಗಾಡಿ ಕಟ್ಟಾಗಲ್ಲ. ಅಪ್ಪು ಬೇರೆ ಐತೆ, ದಬಾಯಿಸಿದಾಗ ಚೀಲ ಎಲ್ಲ ಕೆಲವು ಬಿದ್ದೋಗ್ಬಿಡ್ತೈತೆ. ಒಳಗೆ ಬಂದರೆ ಇದೊಂದು ರಾಮಾಯಣ. ಹೈಟು ಶೀಟು ಹಗ್ಗ ಸುತ್ತಷ್ಟೊತ್ತಿಗಾಗಿ ಮಂಡಿಗಾಲು ಊರ್ಕೊಂಡು ಹಗ್ಗ ಸುತ್ತಿರೋದು. ಟಾರ್ಪಲು ಅಷ್ಟೇ. ಆ ಮೂಲೆಯಿಂದ ನೋಡಿ, ಆ ಮೂಲೆಯಿಂದ ಈ ಮೂಲೆಗೆ, ಈ ಮೂಲೆಯಿಂದ ಆ ಮೂಲೆಗೆ ಬರೀ ಮಂಡಿಗಾಲಲ್ಲೇ ಊರ್ಕೊಂಡು ನಡ್ಕೊಂಡು ಹೋಗಿ ಬಂದು ತಾರ್ಪಲ್ ಎಳ್ಕೊಂಡು ಅವೆಲ್ಲ ಮಡಚಿ. ಒಂದು ತಾರ್ಪಲ್ ಮಡಿಸ್ತಾ ಇದೆ, 2ನೇ ತಾರ್ಪಲ್ ಅರ್ಧ ಮಡ್ಚಿಬಿಟ್ಟು ಸುಸ್ತಾಗಿ ಕೂತ್ಬಿಟ್ಟಿದ್ದೀನಿ. ಯಾಕಂದರೆ ಗಾಡಿ ಖಾಲಿ ಮಾಡ್ತಾವ್ರೆ. ಅವ್ರಿಗೆ ಖಾಲಿ ಮಾಡೋಕ್ಕೆ ಜಾಗ ಬಿಟ್ಬಿಟ್ಟು ಸುಸ್ತಾಗಿ ಕೂತಿದ್ದು. ಇಷ್ಟೊತ್ತು ಸೆಕೆ ಬೆವು ತೊಗೊಬಿಟ್ಟಿದ್ದೆ. ಈಗ ಒಂದು ಸ್ವಲ್ಪ ಸಮಾಧಾನ ಆಯ್ತು, ಗಾಳಿ ಬೀಸ್ತಾಯಿತ್ತು. ಇಲ್ಲೆಲ್ಲ ಫ್ಯಾನ್ಗಳು ಹಾಕವ್ರೆ, ಹಂಗಾಗಿ ಸ್ವಲ್ಪ ಜೀವ ಬದುಕ್ದಂಗಾಯ್ತು. ಬಗ್ಗಿ ಏನಾಗ್ಬಿಟ್ಟಿತ್ತು, ತಿಂದ್ರದೆಲ್ಲ ಬಾಯಲ್ಲಿ ಬರೋಂಗೆ ಬಂದ್ಬಿಟ್ಟಿತ್ತು. ಯಪ್ಪ, ಸವಾಸ ಬೇಡಪ್ಪ, ಯಾ ಕರ್ಮ. ಫ್ಯಾಕ್ಟ್ರಿನೂ ಅಂದ್ಬಿಡ್ತು ನಮಗಂತೂ. ನೋಡಿ ಈಗಲೂ ಎಷ್ಟು ಕಾಣುತ್ತಿತ್ತಂತ. ಈ ಕಡೆ ನೋಡಿ ಗೋಡೆ ಕಾಂಪೌಂಡು, ಆ ಕಡೆ ಶೀಟು. ಅಯ್ಯೋ ಯಪ್ಪ, ಇಲ್ಲಿಂದ ಆಚೆ ಹೋಗೋದು ನೋಡಿ. ಇದು ಆಚೆ ಹೋಗೋ ದಾರಿ. ಅಲ್ಲೊಂದು ಮೊಟ್ಟೆ ಗಾಡಿ ಬಂದು ಖಾಲಿ ಆಗ್ತೈತೆ. ಅದಕ್ಕೂ ಜಾಗ ನೋಡಿ ಎಷ್ಟು ಇಕ್ಕಟ್ಟೈತಿ. ಮೊಟ್ಟೆ ಗಾಡಿ ಖಾಲಿ ಆಗ್ತೈತೆ, ಅದಕ್ಕೂ ಜಾಗ ಇಕ್ಕಟ್ಟು. ಅಂದರೆ ಓಪನ್ ಗಾಡಿಯವ್ರಿಗೆ ಸ್ವಲ್ಪ ಕಷ್ಟ. ಟಾರ್ಪಲ್ ಫಿಕ್ಸ್ ಗಾಡಿಯವ್ರಿಗೆ ಬಂದರೆ ಏನು ಸಮಸ್ಯೆ ಇಲ್ಲ. ಇದು ಫ್ಯಾಕ್ಟ್ರಿ ಬಂದ್ಬಿಟ್ಟು ಕೇಕ್ ಮಾಡೋದಂತೆ, ಏನೋ ಕೇಕ್ ಮಾಡೋಕ್ಕಂತೆ. ಸಕ್ಕರೆ ಎಲ್ಲ ಮೊಟ್ಟೆ ಎಲ್ಲ ತಗೊಬಂದು ಕೇಕ್ ಮಾಡ್ತಾರಂತೆ. ಎಲ್ಲ ಕರ್ನಾಟಕ ತುಂಬ ಕಳಿಸ್ತಾರಂತೆ. ಏನೋ ಅದಂತೂ ಯಾವ ಕೇಕ್ ಅಂತ ಗೊತ್ತಿಲ್ಲ. ಬನ್ನಿ, ನಾವಂತೂ ಬಗ್ಗಿ ಸೊಂಟ ನೋವು, ಕತ್ತು ನೋವು, ಕುತ್ಕೊಳ್ಳೋಕ್ಕಾಗ್ತಿಲ್ಲ. ಅಯ್ಯೋ ನೋಡಿ, ಇಲ್ಲಿ ಕೈನೇ ಇಷ್ಟು ನೋಡಿ, ಸೀಟಿಗೆ ಟಚ್ ಆಗಿರೋದು. ಕೈನೂ ಉದ್ದ ಮಾಡೋಂಗಿಲ್ಲ, ಕೈ ಬಗ್ಗಿಸ್ಕೊಂಡಿದ್ರೆ ಟಚ್ ಆಗುತ್ತೆ. ಅಯ್ಯೋ ಶಿವನೇ, ಎಂಥ ಜಾಗ ಬಂದಿದ್ದೀವಿ ಅಂದರೆ ಒಟ್ನಲ್ಲಿ ಖಾಲಿ ಮಾಡ್ತಾವ್ರೆ. ಖಾಲಿ ಮಾಡ್ಕೊಂಡು ತಗೊಂಡು ಆಚೆ ಬಂದುಬಿಟ್ರೆ ಸಾಕಪ್ಪ. ಆಮೇಲೆ ಇನ್ನೊಂದು ಲೋಡಿಂಗ್ ಅನ್ಲೋಡಿಂಗು, ಈ ಲೋಡಿಗೆ ಆಫೀಸ್ ಕಮಿಷನು ಎಲ್ಲ ಸೇರಿ 12,000 ರೂಪಾಯಿ ಬಂದಿದೆ. ಬರೀ ಲೋಡಿಂಗು ಅನ್ಲೋಡಿಂಗು ಕಮಿಷನ್ 12,000 ರೂಪಾಯಿ. ಅದರಾಗೆ 3,000 ನಮಗೆ ವಾಪಸ್ ರಿಟರ್ನ್ ಸಿಗುತ್ತೆ. 12,000ದಲ್ಲಿ 3,000 ರಿಟರ್ನ್ ಸಿಗುತ್ತೆ. ಇನ್ನು 9,000 ಕೈಯಿಂದ ಹೋದಂಗೆ. ಏನು ದುಡ್ಡು ಏನು ಉಳಿತೈತೋ, ಓನರ್ಗಳು ಅದೇನು ಕಂತು ಕಟ್ತಾರೋ, ಅದೇನು ಟಯರೇ ಹಾಕ್ತಾರೋ, ಏನು ಲೈನರೇ ಓಡಿಸ್ತಾರೋ, ಏನು ಗಾಡಿ ರಿಪೇರಿ ಮಾಡಿಸ್ತಾರೋ. ಯಪ್ಪ ದೇವ್ರೆ, ಕೆಲವೊಬ್ರು ಅಷ್ಟು ಉಳಿತು ಅಂತ ಬರೀ ಸುಳ್ಳು ಹೇಳ್ಕೊಂಡು ಜೀವನ ಸಾಗಿಸ್ತವ್ರೆ. ಇಲ್ಲಿ ನಾವು ಎಷ್ಟು ಕಷ್ಟ ಬಿದ್ರೂ ರಾತ್ರಿ ಆಗಲು ಓಡಿಸ್ರೂ ದುಡ್ಡು ಉಳಿತಾ ಇಲ್ಲ. ಅಯ್ಯೋ ದೇವ್ರೆ, ಅವ್ರವ್ರ ಕಷ್ಟ ಅವ್ರಿಗೆ. ಬನ್ನಿ, ಕತ್ತು ಮೊಬೈಲ್ ಹಿಂಗೆ ಹಿಡ್ಕೊಂಡು ಕತ್ತೆ ನೋವು ಬಂದ್ಬಿಡ್ತೀವಾಗ. ಸದ್ಯಕ್ಕೆ ಗಾಡಿ ಖಾಲಿ ಆಗಲಿ, ಆಮೇಲೆ ನೋಡೋಣ. ನೋಡಿ ಸ್ನೇಹಿತರೆ, ನಮ್ಮ ಕ್ಯಾಬಿನ್ಗೂ ಜಾಗ ಇರೋದು ನೋಡಿದ್ರ, ಇಷ್ಟೇ ಜಾಗ ಇರೋದು ನೋಡಿ. ಮಿರರು
ಕಂಬಕ್ಕೆ ಟಚ್ ಆಗ್ದಂಗೆ ನಿಂತೈತೆ. ಈ ಕಡೆ ನೋಡಿ, ನೋಡಿ ಈ ಕಡೆ ನೋಡಿ, ಅಲ್ಲಿ ಮೇಲೆ ನೋಡಿ, ಅಲ್ಲಿ ನೋಡಿ. ಯಪ್ಪ ಯಪ್ಪ ಯಪ್ಪ, ವಿಡಿಯೋ ಮಾಡೋಂಗಿಲ್ಲ ಇಲ್ಲಿ, ಆದರೂ ಮಾಡ್ತಾಯಿದ್ದೀನಿ. ಅಯ್ಯೋ, ಬನ್ನಿ ಫಸ್ಟ್ ಗಾಡಿ ಖಾಲಿ ಮಾಡಿಸೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಮಾಮೂಲಿ ನಮ್ಮ ನೆಲಮಂಗಲ ಬಂದಿದ್ದೀನಿ. ನಮ್ಮ ಗಾಡಿ ವೀಲ್ ಅಲೈನ್ಮೆಂಟ್ ಮಾಡ್ಸೋಕ್ಕೆ ಒಂದೇ ಕಡೆ ಸವಿತೈತಲ್ಲ, ಹಂಗಾಗಿ ವೀಲ್ ಅಲೈನ್ಮೆಂಟ್ ಮಾಡ್ಸೋಕ್ಕೆ ನೋಡಿ ಈ ಟೈರ್ ಒಂದೇ ಕಡೆ ಸವಿತೈತೆ. ಹಂಗಾಗಿ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕಂತೇಳಿ ಜಿಗಣಿ ನೆನೆ ಖಾಲಿ ಮಾಡ್ಕೊಂಡು ನೆನೆ ಸಂಜೆ ಖಾಲಿ ಆಯಿತು. ಈಗ 6 ಗಂಟೆಲೇನೋ ನೈಟ್ ಇಲ್ಲಿ ಕರೆಸ್ಬಿಟ್ರು ಗಾಡಿನ. ಅದನ್ನು ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊ ನೋಡೋಣ ಅಂತೇಳಿ ಇವಾಗ ಲೋಡ್ ರೆಡಿ ಇದೆ. ಮಂಗಳೂರಿಗೆ ಸಿರಾದಿಂದ ಹೋಗ್ಬೇಕು. ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ಅದು ಟೈರೊಂದು ಉಲ್ಟಾ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರೋದೇನೆ. ಇದು ನಮ್ಮ ಅಡಕುಮಾರನಹಳ್ಳಿಯಲ್ಲಿರುವ ಕರ್ನಾಟಕ ವೀಲ್ ಅಲೈನ್ಮೆಂಟ್ಸ್. ವೀಲ್ ಅಲೈನ್ಮೆಂಟು ಏರ್ಪೇರ್ ಆದರೆ ಈ ಥರ ನಮ್ಮ ಟೈರೆಲ್ಲ ಬಟನ್ ತಿಂದು ಹೋಗ್ಬಿಡ್ತೇವೆ. ನೋಡೋಣ, ವೀಲ್ ಅಲೈನ್ಮೆಂಟ್ ಒಂದೊಂದು ಅರ್ಧ ಗಂಟೆ ಆಗುತ್ತೆ. ವೀಲ್ ಅಲೈನ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ಆ ಟೈರ್ ಒಂದು ಉಲ್ಟಾ ಮಾಡಿಸ್ಕೊಂಡು ಹೋಗ್ಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ನೋಡಿ ಸ್ನೇಹಿತರೆ, ಇದೇ ಸೆನ್ಸರ್ ಹಾಕಿರೋದು. ನೋಡಿ ಆ ಲಾಸ್ಟ್ ವೀಲ್ಗೂ ನೋಡಿ, ಲಾಸ್ಟ್ ವೀಲ್ಗೂ ಇದಕ್ಕೂ ಸೆನ್ಸರ್ ಹಾಕಿದ್ದಾರೆ. ಅಲ್ಲಿ ನೋಡಿ ಕಂಪ್ಯೂಟ್ರಲ್ಲಿ ಅದು ಹಸಿರು ಕಲರ್ ಬರಬೇಕು, ರೆಡ್ ಕಲರ್ ಬರೋಂಗಿಲ್ಲ. ಅಂದರೆ ವೀಲ್ ಒಂದು ಸ್ವಲ್ಪ ರಾಂಗ್ ಇದೆ, ಅದನ್ನು ಸ್ಟಡಿ ಮಾಡಬೇಕು. ಇವಾಗ ಸ್ಟಡಿ ಮಾಡ್ತಾರೆ, ಅದನ್ನು ರಾಕ ಮೇರಿಸ್ತಾರೆ, ಪಿಚ್ಚಿ. ಅಂದರೆ ನಮ್ಮದು ಕಟ್ಟೆ ಇದು ಬರ್ತಾ ಹೋಗುತ್ತೆ, ವೀಕ್ ಲ್ಯಾಂಪ್ ಪಿಚ್ಚಿ ಆ ಕಟ್ಟೆ ಸ್ವಲ್ಪ ಜರುಗಿಸ್ತಾರೆ. ಜರುಗಿಸಿದಾಗ ಸ್ಟಡಿ ಆಗುತ್ತೆ. ನೋಡಿ ಇದು ಸೆನ್ಸರು. ಈ ವೀಲ್ಗೆ, ಫ್ರಂಟ್ ವೀಲ್ಗೆ, ಇದಕ್ಕೆ ಸೆಕೆಂಡ್ ಆಕ್ಸಲ್ಗೆ ಅಡ್ಜಸ್ಟ್ ಮಾಡೋದು. ನೋಡಿ ಸುತ್ತಿ ಎಲ್ಲ ಇಕ್ಕಿದ್ದಾರೆ, ಲೂಸ್ ಮಾಡಿ ಟೈಟ್ ಮಾಡೋಕ್ಕೆ. ನೋಡಿ ಎಷ್ಟೈತೆ ಅಂತ. ಇಷ್ಟು ಮೈನಸ್ 0 ಆಗಬೇಕಿಲ್ಲ, 43 ಇರೋದು 0 ಆಗಬೇಕು. ಕಮ್ಮಿ ಇಲ್ಲದೆ ನೋಡಿ ಅಲ್ಲಿ ಲೂಸ್ ಮಾಡ್ತಾಯಿದ್ದಾರೆ. ಹೌದಾ, ವೀಕ್ ಲ್ಯಾಂಪ್ ಲೂಸ್ ಮಾಡಿ ಟೈರ್ನ ಸ್ವಲ್ಪ ತಿರುಗಿಸ್ತಾರೆ. ತಿರುಗಿಸ್ಬಿಟ್ಟು ಅದನ್ನು ಹಸಿರು ಕಲರ್ ಬಂದರೆ ಮತ್ತೆ ಅಲ್ಲೇ ಹಾಕ್ಬಿಟ್ಟು ಕ್ಲೀನಾಗಿ ಟೈಟ್ ಮಾಡಿಬಿಡ್ತಾರೆ. ನೋಡಿ ಕಾಣ್ತಿರ್ಬೋದು, ಲೂಸ್ ಮಾಡಿದೆ ನೋಡಿ, ಇವೆಲ್ಲ ಲೂಸ್ ಮಾಡಿದೆ. ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಬಿಲ್ ನೋಡಿ 1400 ರೂಪಾಯಿ. ಇವೆಲ್ಲ ಓಕೆ ಆಗೈತೆ. ಒಂದು ನೋಡಿ ಫ್ರಂಟ್ ಆಕ್ಸಲ್ ಬೋತ್ ಸೈಡ್ ಕಿಂಗ್ ಪಿನ್ ಶೇಕ್ ಐತೆ ಅಂತೆ. ಕಿಂಗ್ ಪಿನ್ ಕೆಲಸ ಮಾಡಿಸ್ಬೇಕಂತೆ. ಬನ್ನಿ ಹೋಗೋಣ, ಇದು ಮಾಡ್ರಿ ಹೇಳೋಣ. ಸದ್ಯಕ್ಕೆ ಇವಾಗ ಅದು ಇದ್ರ ಹತ್ರ ಪಂಚರ್ ಅಂಗಡಿ ಹೋಗಿ ಟೈರ್ ಒಂದು ಚೇಂಜ್ ಮಾಡಿಸ್ಬೇಕು, ಉಲ್ಟಾ ಮಾಡಿಸ್ಬೇಕು. ಅದನ್ನು ಉಲ್ಟಾ ಮಾಡಿಸೋಣ ನೋಡಿ. ಇವರು ನಮ್ಮ ಕಂಪ್ನಿ ಮ್ಯಾನೇಜರು ರಮೇಶ್ ಅಣ್ಣ ಅಂತ. ಓಡೋಗ್ತಾರೆ ನೋಡಿ, ಹೆಂಗೆ ಓಡೋಗ್ತಾರೆ. ನಮ್ಮ ಕಂಪ್ನಿ ಸೀನಿಯರ್ ಮ್ಯಾನೇಜರ್ ನಮ್ಮ ರಮೇಶ್ ಅಣ್ಣ ಅಂತ. ರಮೇಶ್ ಅಣ್ಣ ಈ ಕಡೆ ನೋಡೋಣ. ರಮೇಶ್ ಅಣ್ಣ ನಮ್ಮ ಕಂಪ್ನಿ ಸೀನಿಯರ್ ಡ್ರೈವರು, 10 ವರ್ಷದಿಂದ ಕೆಲಸ ಮಾಡ್ತಾರೆ, ಮ್ಯಾನೇಜರ್ ಅವರು.